ಎಲ್ಲರಿಗೂ ನಮಸ್ತೆ. ನವರಾತ್ರಿಯ 9 ದುರ್ಗೆಯರಿಗೆ ಯಾವ ಹೂವುಗಳನ್ನು ಅರ್ಪಿಸಬೇಕು? ಮೊದಲನೇ ದೇವಿ ಶೈಲಪುತ್ರಿ ದೇವಿ. ಶೈಲಪುತ್ರಿ ದೇವಿಯ ಆರಾಧನೆಯೊಂದಿಗೆ ಪ್ರಾರಂಭವಾಗುತ್ತದೆ. ಈ ದಿನ ಕಳಶ ಸ್ಥಾಪನೆ ಮಾಡಿ ಆಕೆಯನ್ನು ಪೂಜಿಸುವ ಸಂಪ್ರದಾಯವಿದೆ. ಶೈಲಪುತ್ರಿ ದೇವಿಯು ಬಿಳಿ ಬಣ್ಣವನ್ನು ಮತ್ತು ಬಿಳಿ ಬಣ್ಣದ ವಸ್ತುಗಳನ್ನು ತುಂಬನೇ ಇಷ್ಟಪಡುತ್ತಾಳೆ. ಹಾಗಾಗಿ ಈಕೆಗೆ ನಾವು ಬಿಳಿ ಬಣ್ಣದ ಕಮಲದ ಹೂವನ್ನು ಅಥವಾ ಬಿಳಿ ಬಣ್ಣದ ಯಾವುದೇ ಹೂವನ್ನು ಅರ್ಪಿಸಬೇಕು. ನವರಾತ್ರಿಯ 2ನೇ ದಿನ ತಾಯಿ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ. ಬ್ರಹ್ಮಚಾರಿಣಿ ದೇವಿಯು ಯಾವಾಗಲೂ ತಪಸ್ಸಿನಲ್ಲಿರಲು ಬಯಸುತ್ತಾಳೆ. ಹಾಗಾಗಿ ಆಕೆಗೆ ಗುಲಾಬಿ ಹೂವುಗಳನ್ನು ಅಥವಾ ಮಲ್ಲಿಗೆ ಹೂವುಗಳನ್ನು ಅರ್ಪಿಸುವುದು ತುಂಬನೇ ಒಳ್ಳೆಯದು. ನವರಾತ್ರಿಯ 3ನೇ ದಿನದ ದೇವಿ ದುರ್ಗಾದೇವಿಯ ಚಂದ್ರಘಟಾ ರೂಪವನ್ನು ಪೂಜಿಸಲಾಗುತ್ತೆ. ಈ ದಿನದಂದು ನಾವು ಚಂದ್ರಘಟಾ ದೇವಿಯನ್ನು ಪೂಜಿಸಿ ಆಕೆಗೆ ಚೆಂಡು ಹೂವನ್ನು ತಪ್ಪದೇ ಅರ್ಪಿಸಬೇಕು. ಚಂದ್ರಘಟಾ ದೇವಿಯು ಧೈರ್ಯ ಮತ್ತು ಶೌರ್ಯದ ಸಂಕೇತವಾಗಿದ್ದಾಳೆ. 4ನೇ ದಿನದ ದೇವಿ ಕೂಷ್ಮಾಂಡ ದೇವಿ. ಈ ದಿನವನ್ನು ಕೂಷ್ಮಾಂಡ ದೇವಿಗೆ ಸಮರ್ಪಿಸಲಾಗಿದೆ. ದುರ್ಗಾದೇವಿಯ 4ನೇ ರೂಪವಾದ ಕೂಷ್ಮಾಂಡೆ ದೇವಿಯು ಸೃಷ್ಟಿಯ ದೇವತೆಯಾಗಿದ್ದಾಳೆ. ಕೂಷ್ಮಾಂಡ ದೇವಿಯನ್ನು ನಾವು ಕೆಂಪು ಬಣ್ಣದ ದಾಸವಾಳ ಹೂಗಳಿಂದ ಪೂಜಿಸಬೇಕು. ನವರಾತ್ರಿಯ 5ನೇ ದಿನ ನವರಾತ್ರಿಯ 5ನೇ ದಿನ ತಾಯಿ ಸ್ಕಂದಮಾತಾ ದೇವಿಯನ್ನು ಪೂಜಿಸಲಾಗುತ್ತೆ. ತಾಯಿ ಸ್ಕಂದಮಾತಳ ಸೌಮ್ಯ ಸ್ವಭಾವವನ್ನು ಹೊಂದಿರುವ ದುರ್ಗಾದೇವಿಯ ಅವತಾರವಾಗಿದ್ದಾಳೆ. ಸ್ಕಂದಮಾತೆಯು ಕಮಲದ ಹೂವನ್ನು ತುಂಬನೇ ಇಷ್ಟಪಡುತ್ತಾಳೆ. ಹಾಗಾಗಿ ನವರಾತ್ರಿಯ 5ನೇ ದಿನದಂದು ಸ್ಕಂದಮಾತೆಗೆ ಕಮಲದ ಹೂವನ್ನು ಅರ್ಪಿಸಬೇಕು. ನವರಾತ್ರಿಯ 6ನೇ ದಿನದ ದೇವಿ ನವರಾತ್ರಿಯ 6ನೇ ದಿನದಂದು ಕಾತ್ಯಾಯಿನಿ ದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ. ಇದು ದುರ್ಗಾದೇವಿಯ 6ನೇ ಅವತಾರವಾಗಿದೆ. ನವರಾತ್ರಿಯ 6ನೇ ದಿನದಂದು ಕಾತ್ಯಾಯಿನಿ ದೇವಿಯನ್ನು ಪೂಜಿಸಿ ಆಕೆಗೆ ಅತ್ಯಂತ ಪ್ರಿಯವಾದ ಕದಂಬ ಹೂವುಗಳನ್ನು ಅರ್ಪಿಸಬೇಕು. ಇದು ಸೂಕ್ತ ಜೀವನ ಸಂಗಾತಿಯನ್ನು ಪಡೆದುಕೊಳ್ಳಲು ಮತ್ತು ವೈವಾಹಿಕ ಸಂತೋಷವನ್ನು ಪಡೆದುಕೊಳ್ಳಲು ಸಹಕಾರಿಯಾಗುತ್ತದೆ. ನವರಾತ್ರಿಯ 7ನೇ ದಿನದ ದೇವಿ ನವರಾತ್ರಿಯ 7ನೇ ದಿನ ದುರ್ಗಾದೇವಿಯ ಕಾಳರಾತ್ರಿ ರೂಪವನ್ನು ಪೂಜಿಸಲಾಗುತ್ತೆ. ಕಾಳರಾತ್ರಿ ದೇವಿಯನ್ನು ಪೂಜಿಸುವ ಸಂದರ್ಭದಲ್ಲಿ ನಾವು ಆಕೆಗೆ ಉತ್ತರಾಣಿಯನ್ನು ಅರ್ಪಿಸಿ ಪೂಜೆಯನ್ನು ಮಾಡಬೇಕು. ಕಾಳರಾತ್ರಿ ಈ ಉತ್ತರಾಣಿಯಿಂದ ಪೂಜಿಸಿದರೆ ವ್ಯಕ್ತಿಯು ಶತ್ರುಕಾಟದಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತಾನೆ. ನವರಾತ್ರಿಯ 8ನೇ ದಿನದಂದು ನಾವು ಮಹಾಗೌರಿಯನ್ನು ಪೂಜಿಸುತ್ತೇವೆ. ಮಹಾಗೌರಿಯು ಸೌಮ್ಯ ಸ್ವಭಾವವನ್ನು ಹೊಂದಿದವಳು. ನವರಾತ್ರಿಯ ಸಮಯದಲ್ಲಿ ಮಹಾಗೌರಿಯನ್ನು ಪೂಜಿಸುವಂತಹ ಸಂದರ್ಭದಲ್ಲಿ ನಾವು ಆಕೆಗೆ ಮಲ್ಲಿಗೆ ಅಥವಾ ಗುಲಾಬಿ ಹೂವುಗಳನ್ನು ಅರ್ಪಿಸುವುದು ಅತ್ಯಂತ ಫಲಪ್ರದವೆಂದು ಪರಿಗಣಿಸಲಾಗಿದೆ. ನವರಾತ್ರಿಯ ಕೊನೆಯ ದಿನ ಅಂದರೆ 9ನೇ ದಿನ 9ನೇ ದಿನದಂದು ಸಿದ್ಧಿ ಮತ್ತು ಜ್ಞಾನದ ದಯೆಯಾದ ತಾಯಿ ಸಿದ್ಧಿದಾತ್ರೆ ನವರಾತ್ರಿ ಹಬ್ಬದ ಕೊನೆಯ ದಿನದಂದು ಅಂದರೆ 9ನೇ ದಿನದಂದು ಪೂಜಿಸಲಾಗುತ್ತೆ. ಸಿದ್ಧಿದಾತ್ರೆ ದೇವಿ ನೀಲಿ, ಕಮಲ ಅಥವಾ ಮಲ್ಲಿಗೆಯನ್ನು ಅರ್ಪಿಸುವುದು ಜೀವನದಲ್ಲಿ ಯಶಸ್ಸು ಮತ್ತು ದೈವಿಕ ಶಕ್ತಿಯನ್ನು ತರುತ್ತದೆ ಎಂದು ನಂಬಲಾಗಿದೆ. ನವರಾತ್ರಿಯ 9 ದಿನದಲ್ಲಿ ಈ ಹೂವುಗಳನ್ನು ದೇವಿಗೆ ಅರ್ಪಣೆ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.